ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಬಾಹ್ಯಾಕಾಶ ಕ್ಷೇತ್ರಕ್ಕೆ ನಮ್ಮ ಭಾರತದ ಶುಭಾಂಶು ಶುಕ್ಲ ಇತರರ ಮೂರರೊಂದಿಗೆ 20 ದಿನ ಬಾಹ್ಯಾಕಾಶದಲ್ಲಿ ಕಳೆದಿದ್ದು ದೊಡ್ಡ ಸಾಧನೆ. ಇದು ಪ್ರಥಮ ಭಾರತೀಯನ ಸಾಧನೆ. ಭಾರತೀಯರಿಗೆ ಒಂದು ಎನ್ಕರೇಜಿಂಗ್. ಕೋಟ್ಯಾಂತರ ಯುವ ಮತ್ತು ಮುಂಬರುವ ಜನಾಂಗಕ್ಕೆ ಒಬ್ಬ ಆದರ್ಶ ವ್ಯಕ್ತಿ ಇವತ್ತಾಗಿ ಬಂದಿದ್ದಾರೆ ನಮ್ಮ ಶುಭಾಂಶು ಶುಕ್ಲ ಅವರು. ವಿಶೇಷವಾಗಿ ಅವರು ಈ ಒಂದು ಡ್ರ್ಯಾಗನ್ ಗ್ರೇಸ್ ಮೂಲಕ ಭೂಮಿಗೆ ಬಂದಿಳದಂತಹ ಇವರ ಜೊತೆ ಇದ್ದಂಥ ಕಮಾಂಡರ್ ಪೆಗ್ಗಿ ವೆಡ್ಸನ್ ಅಮೆರಿಕ, ಹಂಗರಿಯ ಟಿಟೋ ಚಾಪ್ಸೋ ಹಾಗೂ ಪೋಲೆಂಡಿನ ಸ್ಲಾವೋನಿಯೋ ವಿವಿನಿಸ್ ಖೆ ಇವರೆಲ್ಲ ಸುರಕ್ಷಿತವಾಗಿ ಇವತ್ತು ಭೂಮಿ ಮುಟ್ಟಿದ್ದು ಎಲ್ಲರೂ ಸಂತೋಷ ಪಡುವಂಥ ವಿಷಯ. ಇಡೀ ವಿಶ್ವದ ಎಲ್ಲ ಜನರು ಇದನ್ನು ನೋಡಿದ್ದು. ಜೊತೆಗೆ ಭಾರತೀಯರಿಗೆ ನಮ್ಮ ಲಕ್ನೋದ ಒಬ್ಬ ಹುಡುಗ ಬಂದ ಅನ್ನೋದು ಅವ್ರ ತಂದೆ ತಾಯಿಗೆ, ಜೊತೆಗೆ ಅವರ ಸಹೋದರಿಗೆ, ಆದರೂ ಭಾರತೀಯ ಪ್ರತಿಯೊಬ್ಬರಿಗೂ ಹೆಮ್ಮೆಯ ವಿಷಯ. ಆ ಹಿನ್ನೆಲೆಯಲ್ಲೇ ನಮ್ಮ ನರೇಂದ್ರ ಮೋದಿಯವರು ಇಂಥ ಸಂದರ್ಭದಲ್ಲೇ ಭಾಳ ಎನ್ಕರೇಜ್ವಾಗಿ ಮಾತುಗಳನ್ನಾಡುವ ನಮ್ಮ ಪ್ರಧಾನಿ ಗಗನಯಾತ್ರಿ ಶುಭಾಂಶು ಶುಕ್ಲ ಅವರು ಸಮರ್ಪಣಾ ಭಾವ, ಧೈರ್ಯ ಹಾಗೂ ಅದಮ್ಯ ಉತ್ಸಾಹದ ಮೂಲಕ ದೇಶದ ಕೋಟ್ಯಾಂತರ ಜನರಿಗೆ ಹಾಗೂ ಕನಸುಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಅಂಥೇಳಿ ತಮ್ಮ ಎಕ್ಸಲ್ಲಿ ಬರ್ಕೊಳ್ಳೋದಷ್ಟೇ ಅಲ್ಲ, ಇದು ಈ ಕಾರ್ಯಕ್ರಮ ಏನಾಗಿದೆಪ್ಪ ಅಂದ್ರೆ ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮಕ್ಕೆ ಶುಕ್ಲಾ ಅವರ ಈ ವ್ಯೋಮಯಾನ ಮತ್ತೊಂದು ಮೈಲಿಗಲ್ಲಾಗಿದೆ ಅಂಥೇಳಿ ಅವ್ರಿಗೆ ಹಾರೈಸಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಅದರ ನಂತರ ನಮ್ಮ ದ್ರೌಪದಿ ಮುರ್ಮು ಅವರು ಅಧ್ಯಕ್ಷ, ಭಾರತ ರಾಷ್ಟ್ರಪತಿ, ಶುಕ್ಲಾ ಸೇರಿ ಆ್ಯಕ್ಷನ್ 4 ಕಾರ್ಯಕ್ರಮದ ಭಾಗವಾಗಿದ್ದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. 4 ಜನರಿಗೆ ಅಭಿನಂದನೆ ಕೊಟ್ಟಿದ್ದಾರೆ ಅದು ಭಾಗವಹಿಸಿದಂಥವ್ರಿಗೆ. ಜೊತೆಗೆ ಶುಕ್ಲಾ ಅವರ ಈ ಸಾಧನೆಯು ಭಾರತದ ಬಾಹ್ಯಾಕಾಶ ಅನ್ವೇಷಣೆ ಹಾಗೂ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಸಹಯೋಗದಲ್ಲಿ ಹೊಸ ಮೈಲುಗಲ್ಲಾಗಿದೆ ಅಂತೇಳಿ ರಾಷ್ಟ್ರಪತಿ ನಮ್ಮ ಮುರ್ಮು ಅವರು ಹೇಳಿದರೆ. ಆ್ಯಕ್ಷನ್ ಸ್ಪೇಸ್ ಬಾಹ್ಯಾಕಾಶ ಸಂಸ್ಥೆ ಅವರದವರು ವಿಶೇಷವಾಗಿ ಅವರೊಂದು ಸ್ವಾಗತ ಮಾಡಿ ಎಲ್ಲರಿಗೂ 4 ಗಗನಯಾನಿಗಳಿಗೆ ಮರಳಿ ಭೂಮಿಗೆ ಸ್ವಾಗತ ಎಂದು ಡ್ರ್ಯಾಗನ್ ಗ್ರೇಸ್ ಸುರಕ್ಷಿತವಾಗಿ ಇಳಿಯುವ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕೈಗೊಂಡಿದ್ದ ಅಂತರಿಕ್ಷಯಾನವು ಯಶಸ್ವಿಯಾಗಿ ಕೊನೆಗೊಂಡಿದೆ ಎಂಬುದು ಸಾರಿದೆ. ಯಾರು? ಆ್ಯಕ್ಷನ್ ಸ್ಪೇಸ್ ಯಾವ ಮೂಲಕ ಹೋಗಿದ್ರು ಆ ಬಾಹ್ಯಾಕಾಶ ಸಂಸ್ಥೆ ಯಾವ. ಅಂದರೆ ಒಟ್ಟಾರೆಯಾಗಿ ಇಡೀ ವಿಶ್ವದ ತುಂಬ ಈ 20 ದಿನಗಳವರೆಗೆ ಬಾಹ್ಯಾಕಾಶದಲ್ಲಿ, ಅದು ಗುರುತ್ವಾಕರ್ಷಣೆ ಇಲ್ಲಂಥ ಸ್ಥಳದಲ್ಲಿ ಸಂಶೋಧನೆಗಳನ್ನು ಮಾಡಿ ಏನೇನು ಮಾಡಲಿಕ್ಕೆ ಸಾಧ್ಯದ, ಈ ನಿರ್ವಾತ ಪ್ರದೇಶದಲ್ಲಿ ಏನೇನು ಸಾಧ್ಯ ಮಾಡಲಿಕ್ಕೆ ಸಾಧ್ಯದ, ಅದ್ರ ಬಗ್ಗೆ ಅಭ್ಯಾಸ ನಿರಂತರವಾಗಿ 18 ದಿನ ಒಳಗಿದ್ದರು. ಹೋಗೋದಕ್ಕೆ ಒಂದಿನ 22 ತಾಸು, ಬರೋದಕ್ಕೊಂದು 22 ತಾಸು ಸಮಯ ತೆಗೆದುಕೊಳ್ಳುವಂಥದ್ದು. ಈ ಒಂದು ಏನಪ್ಪ ಅಂದ್ರೆ ISSನಿಂದ ಮರಳಿ ಬರೋದಕ್ಕಾಗಿರ್ಬೋದು ಮತ್ತು ಅಲ್ಲಿ ಹೋಗೋದಕ್ಕಾಗಿರ್ಬೋದು. ಅಲ್ಲಿ ವಿಶೇಷವಾಗಿ ಅನೇಕ ಪ್ರಯೋಗಗಳನ್ನು ಕೈಗೊಂಡರು, ಸಂಶೋಧನೆಗಳನ್ನು ಮಾಡಿದರು. ಮತ್ತು ಏನಪ್ಪ ಅಂತಂದ್ರೆ ಭೂಮಿಯ ಸುತ್ತ 320 ಸಲ ಭೂಮಿಯನ್ನು ಸುತ್ತ ಹಾಕಿದರು. ಜೊತೆಗೆ 550 ಕೋಟಿ ರೂಪಾಯಿ ಇಸ್ರೋದಿಂದ ಖರ್ಚಾಗಿದೆ ಈ ನಮ್ಮ ಶುಭಾಂಶು ನಮ್ಮ ಶುಕ್ಲಾ ಅವರಿಗೆ. ಆದರೆ ಅದೇ ಕಾಲಕ್ಕೆ ಇಲ್ಲೇ ಈ ISSನಲ್ಲಿ ಕೈಗೊಂಡ ಪ್ರಯೋಗಗಳು 60 ಪ್ರಯೋಗಗಳನ್ನು ಮಾಡಿದರು. ಅವೆಲ್ಲ ಇವತ್ತು ಅವ್ರಿಗೆ ಅಥವಾ ಮುಂದೆ ಬರೋರಿಗೆ ವಿಜ್ಞಾನಿಗಳಿಗೆ ದಾರಿದೀಪ. ಇದೊಂದು ಒಳ್ಳೆಯ ಸಾಧನೆ. ಯಾಕಂದ್ರೆ ಈಗಾಗಲೇ ಭಾರತ ಈ ಕ್ಷೇತ್ರದಲ್ಲೇ ತನ್ನ ಸಾಹಸವನ್ನು ಪ್ರಯತ್ನವನ್ನು ಮುಂದುವರಿಸೋದು ಅಷ್ಟೇ ಸತ್ಯ. ಆದರೆ ಇದು ಎಷ್ಟು ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಇಲ್ಲ ಅನ್ನೋದನ್ನು ನಾವು ಮತ್ತೆ ಒಪ್ಪಬೇಕಾಗ್ತದೆ ಈ ಸಂದರ್ಭದಲ್ಲೇ. ಹೌದು, ನಮ್ಮದು ಬೃಹತ್ ದೇಶ, ದೊಡ್ಡ ದೇಶ, ಆರ್ಥಿಕವಾಗಿ ನಾವು ಬಡವರು ಇರ್ಬೋದು, ಇಲ್ಲಂತಲ್ಲ. ಆದರೆ ನಮ್ಮಲ್ಲಿ ಶಿಕ್ಷಣಕ್ಕೆ ಇನ್ನಷ್ಟು ಒತ್ತು ಕೊಡಬೇಕು ಅನ್ನೋದು ಇದು ನಮಗೆ ಮತ್ತಷ್ಟು ಒತ್ತು ಮಾಡಿ ಹೇಳ್ತಾ ಇದೆ ಅಂತ. ಒಬ್ಬರ ಶುಭಾಂಶು ಶುಕ್ಲ ಹೋಗೋದಷ್ಟಲ್ಲ, ಇಂಥ ಅನೇಕರು ಹೋಗಬೇಕಾಗಿದಲ್ಲ. ಅಂದ್ರೆ ವಿಜ್ಞಾನದ ಶಿಕ್ಷಣ ನಮ್ಮಲ್ಲಿ ಬೇಕಾಗ್ಯದ, ವೈಜ್ಞಾನಿಕ ಶಿಕ್ಷಣ ನಮಗೆ ಬೇಕಾಗ್ಯದ. ಯಾಕಂತಂದ್ರೆ ಇದೇ ಬಹಳ ಮಹತ್ವದ್ದು. ಇದು ಇವತ್ತಿನ ಅನಿವಾರ್ಯತೆ. ಈ ದಿಶೆಯಲ್ಲಿ ಇದೆಲ್ಲ ನಾವು ಹೊಗಳಿದ್ದೀವಿ, ಮಾಡಿದ್ದೀವಿ, ಹೋದರು, ಬಂದರು, ನೋಡಿದರು, ಅಲ್ಲಿ ಅಭ್ಯಾಸ ಮಾಡಿದ್ರು, ಸಂಶೋಧನೆ ಮಾಡಿದ್ರು. ಇಂಥ ಸಂಶೋಧನೆ 100 ಆಗಬೇಕು, ಒಂದಲ್ಲ ಎರಡಲ್ಲ. ಇಂಥ ಸಂಶೋಧಕರು, ಜೊತೆಗೆ ವಿಜ್ಞಾನಿಗಳು, ವಿಚಾರವಾದಿಗಳು
ಕೋಟಿಗಳಲ್ಲಿ ಬರಬೇಕಾಗಿದೆ. ಅದಕ್ಕೆ ನಾವು ನಮ್ಮ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿದೆ. ನಾವು ಕೊಟ್ಟಿದ್ದು ಬಹಳ ಕಡಿಮೆ. ಯಾಕಂದ್ರೆ ಅಮೇರಿಕೆಯಿಂದ ಆಗಿರ್ಬೋದು, ಯುರೋಪ್ ಖಂಡದಿಂದ ಆಗಿರ್ಬೋದು, ಎಷ್ಟು ಜನ ನಮ್ಮಲ್ಲಿ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ನಾವು ವಿಶ್ವಗುರು ಅಂತ ಹೇಳ್ಕೊಳ್ತಾ ಇದ್ದೀವಿ. ಇವತ್ತು ಸಂತೋಷ ವಿಷಯ. ನಮ್ಮ ಮೋದಿಯವ್ರು ಹೇಳ್ಕೊಳ್ಳಿ ಭಾಳ ಸಂತೋಷ ಅದ. ಆದರೆ ನಮ್ಮಲ್ಲಿ ಕಲಿದಕ್ಕೆ ಬರುವಂಥವ್ರು ಯಾರು? ಥರ್ಡ್ ವರ್ಲ್ಡ್ ಕಂಟ್ರಿ, ಹಿಂದುಳಿದ ದೇಶದ ಜನ ಏನೋ ಬರ್ತಾರೆ ಇಲ್ಲಿಗೆ. ಯಾಕಂದರೆ ಅಮೇರಿಕೆಯಲ್ಲಿ ಆಗಿರ್ಬೋದು, ಯುರೋಪ್ ಖಂಡದಲ್ಲಿ ಆಗಿರ್ಬೋದು, ಅಲ್ಲೇ ಆ ದುಡ್ಡನ್ನು ಖರ್ಚು ಮಾಡಿ ಕಲಿಯುವಂಥ ಶಕ್ತಿ ಅವ್ರಿಗಿಲ್ಲದವ್ರು ನಮ್ಮಲ್ಲಿ ಬರ್ತಾ ಇದ್ದಾರೆ. ಆದರೆ ಎಷ್ಟು ಜನ ಅಮೇರಿಕಾದವರು ಇಲ್ಲಿ ಬಂದು ಸಂಶೋಧನೆ ಮಾಡ್ತಾ ಇದ್ದಾರೆ, ಅದು ನಮ್ಗೆ ಹೇಳಬೇಕಾಗಿದೆ ನಮಗೆ. ಯಾಕಂದ್ರೆ ನಮ್ಮವ್ರು ಅಮೇರಿಕೆಗೆ ಹೋಗಿ ಅಲ್ಲಿ ಉದ್ಯೋಗ ಮಾಡಬೇಕು ಅಂಥೇಳಿ ತುಳುಗರು ಹೋಗಿ ಮನೆ ಸಿಕ್ಕೊಂಡು ಹೊರಗೆ ಬಂದು ನಮ್ಗೆ ಗೊತ್ತದ. ಬೇಡಿ ಹಾಕಿ ಹೊರಗೆ ಹಾಕಿದ್ರು ನಾವು ನೋಡಿದ್ದೀವಿ. ಆ ಜನ ನಮ್ಮ ದೇಶಕ್ಕೆ ಬಂದಾಗ ನಾವು ಅವ್ರಿಗೆ ಬೇಡಿ ಹಾಕಿ ಕಳಿಸುವಂಥ ದಿನ ಯಾವಾಗ ಬರ್ತದಂತ ಅಂದಾಗ ನಾವು ವಿಶ್ವಗುರು ಅನ್ನೋದಕ್ಕೆ ನಾವು ಒಪ್ಪಬೇಕಾಗ್ತದೆ. ಅಂದ್ರೆ ಒಬ್ಬ 145 ಕೋಟಿಗಳಲ್ಲಿ ಒಬ್ಬ ಶುಭಾಂಶು ಶುಕ್ಲಾರವರು ವಿಜ್ಞಾನಿಯಾಗಿ ಮೇಲೆ ಹೋದ್ರೆ ಇದವರು ಇನ್ನೂ ಎಷ್ಟು ಜನ ಇದ್ದಾರಿಲ್ಲ. ಇನ್ನೂ ವಿಜ್ಞಾನ ಬೆಳಿಬೇಕಾಗಿದೆ ನಮಗೆ. ಇದನ್ನು ನಾವು ಇಲ್ಲಿ ಒಪ್ಪಿಕೊಂಡು ನಮ್ಮ ಸಾಧನೆಯನ್ನು ನಾವು ಹೇಳ್ಕೊಳ್ಬೇಕಾಗಿದೆ. ಹೌದು, ವಿಜ್ಞಾನ ಕಲಿಯುವಂಥದ್ದು ನಮ್ಮಲ್ಲಿ ಬ್ರೇನ್ ಅದ, ಬುದ್ಧಿವಂತರಿದ್ದಾರೆ, ಸಾಧಕರಿದ್ದಾರೆ, ಸಾಧನೆ ಮಾಡಬೇಕಂತಿದ್ದಾರೆ, ಒಂದು ಸಂಸ್ಥೆಗಳನ್ನ ಕಟ್ಕೊಂಡು ಕಂಪ್ನಿಗಳು ಕಟ್ಕೊಂಡು ದೊಡ್ಡ ಸಾಹಸ ಮಾಡಬೇಕಂತಿದ್ದಾರೆ, ಎಲ್ಲ ಇದಾವೆ ನಮ್ಮಲ್ಲೇ. ಆದರೆ ದುರಂತ ಏನಪ್ಪ ಅಂದ್ರೆ ಅವು ಕೊಡೋದಕ್ಕೆ ಬಂಡವಾಳ ಇಲ್ಲ ನಮಗೆ. ಯಾವುದೇ ಒಂದು ಏನೋ ಮಾಡಬೇಕಂತ ಹೊರಟ್ರೆ ವಿಜ್ಞಾನಿ ಇವತ್ತೊಂದು MBBS ಮಾಡಿದ ಒಬ್ಬ ವ್ಯಕ್ತಿನ, ಬಡ ಹುಡುಗ, ಒಬ್ಬ ಕೂಲಿಕಾರನ ಮಗ ಒಂದು ದವಾಖಾನೆ ಅಥವಾ ಆಸ್ಪತ್ರೆ ಹಾಕಬೇಕಂದ್ರೆ ನಾವು ಸಾಧ್ಯ ಇಲ್ಲ. ನಾವು ಕರೀದೋ ಮೊದಲು ಸಾಧ್ಯ ಇಲ್ಲ. ಇಂಥ ಪ್ರಸಂಗ ಇಲ್ಲದ ಅಂದಾಗ ನಮ್ಮಲ್ಲಿ ವಿಜ್ಞಾನಿ ಹುಟ್ಟಪ್ಪ. ಇನ್ನೊಬ್ಬ ನಮ್ಮಲ್ಲಿ ಶುಭಾಂಶು ಶುಕ್ಲಾ ಆಗಿರ್ಬೋದು, ಈಗ 4 ಜನ ಹೋಗಿ ಬಂದ್ರೆ ಅವ್ರು ಆಗಿರ್ಬೋದು, ಇಂಥ ಇನ್ನೊಟ್ಟು ಹುಟ್ಟಿ ನಮ್ಮಲ್ಲಿ ಅಂದರೆ ಹೆಂಗೆ ಹುಟ್ಟಲಿಕ್ಕೆ ಸಾಧ್ಯ? ಎಲ್ಲೋ ಒಬ್ಬ ಅನುಕೂಲಸ್ಥರು ಮನೆತಂದವರು, ಮಿಡಲ್ ಕ್ಲಾಸ್ನಲ್ಲಿ ಇದ್ದಂಥವ್ರು, ಅಥವಾ ಒಬ್ಬ ತಂದೆ ತಾಯಿ ಏನೋ ಒಂದು ಎಜುಕೇಟೆಡ್ ಫೀಲ್ಡಲ್ಲಿದ್ದವರು, ಅಂಥವ್ರು ತಮ್ಮ ಮಕ್ಕಳನ್ನ ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕೂಲಿಕಾರರ ಮಕ್ಕಳು, ದುಡಿಯೋರ ಮಕ್ಕಳು, ಕೃಷಿಕ ಬಡ ಕೂಲಿಕಾರರ ಮಕ್ಕಳು ಇಂಥ ಶಿಕ್ಷಣ ಪಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದರಲ್ಲಿ 2 ಮಾತಿಲ್ಲ. ಆ ದಿಶೆಯಲ್ಲಿ ನಮ್ಮ ಪ್ರಧಾನಿಯವರು ಇನ್ನಷ್ಟು ಬಂಡವಾಳವನ್ನು ಶಿಕ್ಷಣದಲ್ಲಿ ಹೂಡಿ ವಿಜ್ಞಾನವನ್ನು ಕಲಿಯುವಂಥ ಪ್ರವೃತ್ತಿ ನಮ್ಮಲ್ಲಿ ಬೆಳೆಸಲಿ. ನಮ್ಮ ಮಕ್ಕಳ ಜ್ಞಾನ ಹೆಚ್ಚಾಗಿಲ್ಲ. ಅದು ವಿಜ್ಞಾನಕ್ಕಿಂತ ಪ್ರವೃತ್ತಿ ಬರಬೇಕಾದ್ರೆ ಬಾಲ್ಯಾವಸ್ಥೆಯಲ್ಲಿ, ಆರಂಭದ ಅವಸ್ಥೆಯಲ್ಲಿ LKG, ಅಪ್ಪರ್ KG, ಫಸ್ಟ್ ಸ್ಟ್ಯಾಂಡರ್ಡಿಂದ ಈ ಒಂದು ಮಾಧ್ಯಮಿಕ ಶಾಲೆಯ ಒಳಗೆ ಅಲ್ಲಿ ಬೆಳಿಬೇಕಾಗ್ತದೆ. ಆ ಸಂದರ್ಭದಲ್ಲಿ ಬಂದು ಹೋಗ್ಬೇಕಾಗ್ತದೆ. ಅದು ಮ್ಯಾಚ್ಯೂರ್ ಪೀರಿಯಡ್, ಅದು ಬೀಜವನ್ನು ಬಿತ್ತುವಂಥ ಸಮಯ, ಭೂಮಿಯಲ್ಲಿ ಬೀಜವನ್ನು ಬಿತ್ತುವಂಥ ಸಮಯ. ಆ ಸಮಯದಲ್ಲಿ ಆ ಮಕ್ಕಳಿಗೆ ವಿಜ್ಞಾನದ ಮತ್ತು ವೈಚಾರಿಕ ಜ್ಞಾನವನ್ನು ಹಾಕಿದರೆ ನಿಶ್ಚಿತವಾಗಿಂತ ನಮ್ಮಲ್ಲಿ ಶುಭಾಂಶಗಳು 100 ಕೋಟಿಗಳಲ್ಲಿ ಬರೋದ್ರಲ್ಲಿ ಸಾಧ್ಯ ಅದ. ಆದರೆ ಅದನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ. ನಾವು ಖರ್ಚು ಮಾಡೋದು ಕೇವಲ 2%. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಅಂದಾಗ ನಾವು ಒಬ್ಬ ಯಾರೋ ಹೋಗಿ ಬಂದರೆ ಅದೇ ನಮ್ಮ ಸಾಧಿಸಿ ಹೋಗೋದಲ್ಲ. ಇಡೀ ದೇಶದ ಎಲ್ಲ ಮಕ್ಕಳು ಆ ದಿಶೆಯಲ್ಲಿ ಬೆಳೆದು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ಅದು ಪ್ರಧಾನಿಯವರ ಮತ್ತು ಈ ದೇಶದ ರಾಜಕಾರಣಿಗಳ ಆದ್ಯ ಕರ್ತವ್ಯ. ಅಂದಾಗ ಅಮೇರಿಕಲ್ಲಿಗೆ ಬರ್ತಾರೆ. ನಾವು ಅಮೇರಿಕ ಹೋಗುವಂಥದ್ದೆಲ್ಲ ನಾಸಾಕ್ಕೆ ಹೋಗ್ತೀವಪ್ಪ, ಅಲ್ಲಿ ಕಲಿತೀವಿ. ಅಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ಅದ, ಮತ್ತೊಂದು ಯೂನಿವರ್ಸಿಟಿ ವಾಷಿಂಗ್ಟನ್ ಯೂನಿವರ್ಸಿಟಿ ಅದ, ಅಲ್ಲಿ ನಮ್ಮ ಅವ್ರು ನಮ್ಮ ಹೆಮ್ಮೆ ಪಡಬೇಕು. ನಾನು ಇಂಡಿಯಾದಲ್ಲಿ ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀನಿ, ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀನಿ, ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀನಿ, ನಾನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀನಿ, ನಾನು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀನಿ ಅನ್ನುವಂಥ ಹೆಮ್ಮೆಯ ಮಾತುಗಳು ಅವರಿಂದ ಬರಬೇಕು. ಅಂದಾಗ ನಾವು ಗೆದ್ದಂಗೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಜಗದ ಟಾಪ್ 10ಗಳಲ್ಲಿ ನಮ್ಮ ದೇಶ ಇಲ್ಲವೇ ಇಲ್ಲ ಎಜುಕೇಷನ್ದಲ್ಲೇ. ಇದನ್ನು ಸಹ ನಾವು ಗಮನಿಸಬೇಕಾಗಿದೆ. 100ರಲ್ಲೇ ಒಂದು 5 ಜನ 5 ಯೂನಿವರ್ಸಿಟಿಯೋ ಕಾಲೇಜುಗಳಿದ್ದಾವೆ. ಅದು ನಾವು ತಗ್ಗಿಸಿ ಹೇಳಬೇಕಾಗಿದೆ. 140 ಕೋಟಿ ಜನರ ಒಂದು ಬೃಹತ್ ದೇಶದಲ್ಲಿ ಇಷ್ಟೇ ಈ ಕಾರಣ ಅಂದರೆ ನಾವು ಎಜುಕೇಷನ್ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಅದು ಕೊಡುವಂಥದ್ದು ಆಗಲಿ ಅನ್ನೋದು ಈ ಸಂದರ್ಭದಲ್ಲಿ ಒತ್ತಿ ಹೇಳಬೇಕಾಗಿದೆ. ಪ್ರತಿ ಮಗು ಈ ದೇಶದ ವಿಜ್ಞಾನ ಕಲಿಯುವಂಥ ವಾತಾವರಣ ಬರಬೇಕಾಗಿದ್ರೆ ಅವ್ರಿಗೆ ಫ್ರೀ ಎಜುಕೇಷನ್ ಕೊಡಲೇಬೇಕು. ಅಪ್ ಟು ಹೈಯರ್ ಎಜುಕೇಷನ್ ಎಲ್ಲ ಫ್ರೀ ಮಾಡಬೇಕು. ಎಜುಕೇಷನ್ ಅಂದಾಗ ನಮ್ಮಲ್ಲಿ ಇನ್ನೂ ಬೃಹತ್ ಆಕಾರದಲ್ಲಿ ವಿಜ್ಞಾನಿಗಳು ಬರ್ತಾರೆ, ವಿಚಾರವಾದಿಗಳು ಬರ್ತಾರೆ, ಈ ದೇಶ ಕಟ್ತಾರೆ, ಈ ದೇಶ ಶ್ರೀಮಂತ ಆಗ್ತದೆ. ಶ್ರೀಮಂತ ಅಲ್ಲ, ಬೌದ್ಧಿಕ ಶ್ರೀಮಂತಿಗೆ ಬರ್ತದೆ. ನಮ್ಮಲ್ಲಿ ಅಮೇರಿಕದವ್ರು ಬಂದು ಕಲಿಯುವಂಥ ದಿನ ಯಾವಾಗ ಬರ್ತದೆ ಅನ್ನೋದನ್ನು ನಮ್ಮ ಪ್ರಧಾನಿಯವರು ಇವತ್ತು ಹೇಳಬೇಕಾಗಿದೆ. ವಿಶ್ವಗುರುಗಳ ಒಂದು ಬಾಯಲ್ಲಿ ಹೇಳೋದಲ್ಲ. ಚೈನೀಯರಾಗಿರ್ಬೋದು, ಮತ್ತೊಬ್ಬರಾಗಿ ನಮ್ಮಲ್ಲಿ ಬಂದು ಕಲಿಬೇಕು. ಅವರು ಚೈನಾದಿಂದ ಇಂಪಾರ್ಟೆಂಟ್, ಅಮೇರಿಕಾ, USA, ಇಂಗ್ಲೆಂಡ್, ಫ್ರಾನ್ಸ್, ಈ ದೇಶದ ಜನ ಅಲ್ಲಿ ವಿದ್ಯಾರ್ಥಿಗಳು ನಾವು ಇಂಡಿಯಾದಲ್ಲಿ ಕಲಿಬೇಕಪ್ಪ, ನಾವಲ್ಲಿ ವಿಶ್ವಗುರು ಇದ್ದಾರೆ, ಗ್ರೇಟರ್ ಬರಬೇಕಾಗಿದ್ರೆ ಇಲ್ಲಿ ವಿಜ್ಞಾನದ ಸ್ಥಳದ ಆಗಬೇಕಾಗ್ತದೆ ಪ್ರಾಥಮಿಕ ಹಂತದಲ್ಲಿ ಅಂತೇಳಿ ಈ ಸಂದರ್ಭ ಮತ್ತೊಮ್ಮೆ ನಮ್ಮ ಸರ್ಕಾರಕ್ಕೆ ನನಗೆ ಅನಿಸಿದ ಕೆಲವು ಮಾತನ್ನು ಹೇಳ್ತಾ ಇದ್ದೀನಿ. ಇದು ಅವ್ರು ಲೈಕ್ ಮಾಡ್ಬೋದು, ಮಾಡೋದನ್ನ ಇರ್ಬೋದು, ಆ ಮಾತು ಬೇರೆ. ಅದು ನೀವಾದರೂ ಸಹಿತ ವಿಚಾರ ಮಾಡಬೇಕಾಗಿದೆ. ಇವತ್ತಿನ ಮತದಾರರು ಇಂಥ ಒಂದು ಸರ್ಕಾರ ಶಿಕ್ಷಣಕ್ಕೆ ಮತ್ತು ನಮ್ಮ ಕೃಷಿಗೆ, ಯಾಕಂದರೆ ಕೃಷಿ ನಮ್ಮ ದೇಶದ ಮೂಲ ಉದ್ಯೋಗ, ಅದಕ್ಕೆ ಜೊತೆಗೆ ಆರೋಗ್ಯಕ್ಕೆ ಯಾವ ಸರ್ಕಾರ ಕೊಡ್ಬೋದು ಪ್ರಿಫರೆನ್ಸ್. ಇವತ್ತಂತೆ ಮೋದಿಯವರು ಎಷ್ಟು ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ. ಇದು ಏನೋ 4 ಮಂದಿ 5 ಮಂದಿ 1 2 3 ಮಂದಿ ಯಶಸ್ವಿ ಆಗಿರ್ಬೋದು, ಆದರೆ ಇಡೀ ದೇಶ ಯಶಸ್ವಿ ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸಬೇಕಾಗಿದೆ ಅಂತ ಹೇಳ್ತಾ
ಇದು ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.